ಅಲ್ಹಮ್ದುಲಿಲ್ಲಾಹ್ ರಸೂಲ್ ಕರೀಂ ಪಾಚಾನಕಟ್ಟಿ ಉದ್ಘಾಟನಾ ಹಾಗೂ 25 ಜೋಡಿಗಳ ವಿವಾಹ ಸಮಾರಂಭ, ಉಚಿತ ವಿವಾಹ ಸಮಾರಂಭದ ಈ ಪವಿತ್ರ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದಂಥ ಎಲ್ಲ ಹರಗುರು ಚರಮೂರ್ತಿಗಳು ಹಾಗೂ ವೇದಿಕೆ ಮೇಲೆ ಆಸೀನರಾದಂಥ ಅಲಾವಿ ಪರಂಪರೆಯ ಎಲ್ಲ ಪ್ರತಿನಿಧಿಗಳೇ, ಕುದುರೆಕಾರರೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲ ರಾಜಕೀಯ ಮುಖಂಡರೇ, ಹಿರಿಯರೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಸುತ್ತಮುತ್ತಲಿನಿಂದ ಆಗಮಿಸಿದಂಥ ಎಲ್ಲ ಹಿರಿಯರೇ, ತಾಯಂದಿರೇ, ತಮಗೆಲ್ಲರಿಗೂ ಅಸ್ಸಲಾಮು ಅಲೈಕುಂ, ಶರಣಾರ್ಥಿಗಳು. ಮನುಷ್ಯ ಯಾವುದೇ ಧರ್ಮದಲ್ಲಿ ಹುಟ್ಟಿರಲಿ, ಅವನು ತನ್ನ ಧರ್ಮದ ಚೌಕಟ್ಟಿನಲ್ಲಿದ್ದು ತನ್ನ ಧರ್ಮದ ಆಚಾರ ವಿಚಾರಗಳನ್ನು ತನ್ನ ಜೀವನದಲ್ಲಿ ಅಳವಡಿಸಿಕೊಂಡು ಮನದ ತಳಹದಿಯ ಮೇಲೆ ಬದುಕಿದ್ದಾದರೆ ನಮ್ಮ ಬದುಕು ಸಾರ್ಥಕವಾದಂಥ ಬದುಕಾಗಲಿಕ್ಕೆ ಸಾಧ್ಯ. ಬಸವಣ್ಣನವರು ಹೇಳಿದಾಗೆ, ಇವನಾರವ 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 ಎಂದೆನಿಸಿದರಯ್ಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ, ನಿಮ್ಮ ಮನೆಯ ಮಗನೇ ನೆನೆಸಯ್ಯ ಕೂಡಲ ಸಂಗಮದೇವ ಎಂದಂತೆ ನಾವೆಲ್ಲರೂ ಒಂದೇ ತಾಯಿ ಮಕ್ಕಳಂತೆ ಭಾವೈಕ್ಯತೆಯಿಂದ ಬಾಳಿದರೆ ನಮ್ಮ ಬದುಕು ಸಾರ್ಥಕವಾದಂಥ. ಇವತ್ತು ನಾವು ದೇಶದಲ್ಲಿ ನೋಡ್ತಾ ಇದ್ದೇವೆ, ಜಾತಿಯ ಹೆಸರ ಮೇಲೆ, ಧರ್ಮದ ಹೆಸರ ಮೇಲೆ ಏನೇನೋ ಗದ್ದಲ ನಡೀತಾ ಇದೆ. ಈ ಗದ್ದಲವನ್ನು ಹೊಡೆದೋಡಿಸಬೇಕಾದ್ರೆ ಇಂಥ ವೇದಿಕೆಗಳ ಅವಶ್ಯಕತೆ ಇದೆ. ಇಂಥ ವೇದಿಕೆಗಳ ಮುಖಾಂತರ ನಮ್ಮ ಭಾರತ ದೇಶ, ನಾವು ಭಾರತೀಯರು, ನಾವು ಒಂದೇ ತಾಯಿಯ ಮಕ್ಕಳಂತಕ್ಕಂಥ ಮಾತನ್ನು ದೃಢಪಡಿಸಬೇಕಾದ್ರೆ ಇಂಥ ವೇದಿಕೆಯ ಅವಶ್ಯಕತೆ ಇದೆ. ಯಾಕಂದ್ರೆ ಬಸವಣ್ಣನವರು ಹೇಳಿದಾಗೆ, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆ ಅಂತಿರಬೇಕು, ನುಡಿದರೆ ಲಿಂಗ ಬೆಚ್ಚಿ ಅಹುದು ಅಹುದು ಎನ್ನಬೇಕು, ನುಡಿಗಳಾಡಿ ನಡೆಯುತ್ತಿದ್ದರೆ ಎಂತ ಮೆಚ್ಚೋನು ನಮ್ಮ ಕೂಡಲ ಸಂಗಮದೇವ ಎಂಬಂತೆ ನಾವೆಲ್ಲರೂ ಉತ್ತಮ ನುಡಿಗಳನ್ನು ಆಡಬೇಕು, ನುಡಿದಂತೆ ನಡೆಯಲಿಕ್ಕೆ ಪ್ರಯತ್ನ ಮಾಡಬೇಕು. ಆದರೆ ನಮ್ಮ ಬದುಕು ಸಾರ್ಥಕವಾದಂಥ ಬದುಕಾದ. ದೇವರು ನಮಗೆ ಬಹಳ ಮೂಲ್ಯವಾದಂಥ 3 ವಸ್ತುಗಳು ಕೊಟ್ಟಾನ. ಅವು 3 ವಸ್ತುಗಳು ನಾವು ಸರಿಯಾಗಿ ಉಪಯೋಗ ಮಾಡಿಕೊಳ್ಬೇಕು. ಮತ್ತೆ ಯಾವ ಪ್ರಾಣಿ ಪಕ್ಷಿ ಕೊಟ್ಟಿಲ್ಲ. ಆ 3 ಕೊಡುಗೆಗಳು ಯಾವ ಅಂದ್ರೆ, ಮೊದಲನೇದು ನಗುವುದು. ಮನುಷ್ಯ ಮಾತ್ರ ನಗಲಿಕ್ಕೆ ಸಾಧ್ಯ, ಪ್ರಾಣಿ ಪಕ್ಷಿಗಳು ನಗಲಿಕ್ಕೆ ಸಾಧ್ಯ ಇಲ್ಲ. ಅಳ್ಲಿಕ್ಕೆ ಬರ್ತದೆ, ಪ್ರಾಣಿ ಪಕ್ಷಿಗಳು ಅಳ್ತಾವ, ಆದ್ರೆ ನಗಲಿಕ್ಕೆ ಬರಂಗಿಲ್ಲ. ಮನುಷ್ಯನಿಗೆ ಮಾತ್ರ ನಗಲಿಕ್ಕೆ ಬರ್ತದೆ. ಇನ್ನು 2ನೇ ಕೊಡುಗೆ ಏನಂದ್ರೆ ಮಾತಾಡೋದು. ಮನುಷ್ಯ ಮಾತ್ರ ಮಾತಾಡ್ಲಿಕ್ಕೆ ಸಾಧ್ಯ, ಮತ್ತೆ ಯಾವ ಪ್ರಾಣಿ ಪಕ್ಷಿಗಳು ಮಾತಾಡ್ಲಿಕ್ಕೆ ಸಾಧ್ಯ ಇಲ್ಲ. 3ನೇದು ಯಾವುದಂದ್ರೆ ಕೈಗಳು. ಮನುಷ್ಯನಿಗೆ ಮಾತ್ರ ಕೈಗಳು ಕೊಟ್ಟಲ್ಲ, ಮತ್ತೆ ಯಾವ ಪ್ರಾಣಿ ಪಕ್ಷಿಗಳು ಮಾತ್ರ ಕೈಗಳು ಕೊಟ್ಟಿಲ್ಲ. ಆದ್ರೆ ಕೆಲವು ಪ್ರಾಣಿಗಳು ಮುಂಗಾಲಿನಿಂದ ಕೈಗಳಾಗಿ ಉಪಯೋಗ ಮಾಡ್ತಾವೆ. ಉದಾಹರಣೆಗಾಗಿ ಮಂಗಗಳು, ಅವು ಕೈಗಳಲ್ಲ ಕಾಲುಗಳು, ಆದ್ರೆ ಅವು ಕೈಗಳಾಗಿ ಉಪಯೋಗ ಮಾಡ್ತಾವೆ. ಮನುಷ್ಯನಿಗೆ ಮಾತ್ರ ಈ ಕೊಡುಗಳು ಸಾಧ್ಯ. ಅಂದ್ರೆ ನಗುವುದು. ಮನುಷ್ಯ ನಗಲೇಬೇಕು. ನಕ್ಕರೆ ಶುಗರ್ ಬರಂಗಿಲ್ಲ, BP ಬರಂಗಿಲ್ಲ. ನಗಲೇಬೇಕು. ದಿನಕ್ಕೆ ಒಂದು 4-5 ಸಲ ನಗ್ತಾ ಇರಬೇಕು, ನಗ್ತಿರಬೇಕು. ಆದ್ರೆ ಎಲ್ಲಿ ನಗಬೇಕು, ಹ್ಯಾಂಗೆ ನಗಬೇಕು, ಹಂಗೆ ನಗಬೇಕು. ಎಲ್ಲರ ನಕ್ಕರ ನಡೆಯಂಗಿಲ್ಲ. ಎಲ್ಲರ ತೀರ್ಕೊಂಡಲ್ಲಿ ಹೋಗಿ ನಕ್ಕರ ಹುಚ್ಚ ಹಿಡಿದದಂತಾರ. ಎಲ್ಲಿ ನಗಬೇಕು ಅಲ್ಲೇ ನಗಬೇಕು, ಆದ್ರೆ ನಗಬೇಕು. ಒಟ್ಟು ನಗ್ತಾ ಇದ್ರೆ ನಮ್ಮ ಆರೋಗ್ಯ ಸರಿಯಾಗಿರ್ತದೆ. ಅದು ಮನುಷ್ಯರಿಗೆ ದೊಡ್ಡ ಕೊಡುಗೆ ದೇವರು ಕೊಟ್ಟದ್ದು. ಇನ್ನು 2ನೇದ್ದು ಮಾತಾಡೋದು. ಹ್ಯಾಂಗ ಬೇಕಂಗ ಮಾತಾಡಿದ್ರೆ ನಡೆಯಂಗಿಲ್ಲ. ಮಾತಿನಲ್ಲಿ ಮಿತ ಇರಬೇಕು, ಮಾತಿನಲ್ಲಿ ಹಿತ ಇರಬೇಕು, ಮಾತಿನಲ್ಲಿ ರೀತಿ ಇರಬೇಕು, ಮಾತಿನಲ್ಲಿ ನೀತಿ ಇರಬೇಕು. ಮಾತು ಆತ ಬಸವಣ್ಣ ಹೇಳನಲ್ಲ, ಲಿಂಗ ಮೆಚ್ಚಿ ಅಹುದು ಅಹುದು ಎನ್ನಬೇಕು. ಅಂತ ಪರಮಾತ್ಮ ಕೂಡ ನಮ್ಮ ಮಾತಿಗೆ ಮೆಚ್ಚಬೇಕು. ಅಂಥ ಮಾತುಗಳು ಮಾತ್ರನೇ ಮಾತಾಡಿದ್ರೆ ಮಾತ್ರ ಮನುಷ್ಯನಾಗಲಿಕ್ಕೆ ಸಾಧ್ಯ. ಅಂತ ಉದಾತ್ತವಾದಂಥ ಕೊಡುಗೆ ದೇವರು ನಮಗೆ ಕೊಟ್ಟಿದ್ದಾನೆ. ಇನ್ನು 3ನೇದು ಕೈಗಳು. ಕೈಗಳು ಕೊಟ್ಟ ನಂತರ ಯಾರೇ ಹೆಡಕು ಮುರಿಬಾರದು, ಯಾರ್ದಾರ ಮನೆ ಕಳುವು ಮಾಡ್ಲಿಕ್ಕೆ ಹೋಗಬಾರ್ದು, ಯಾರಿಗಾರ ವಂಚನೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡಬಾರ್ದು. ಆದ್ರೆ ಈ ಕೈಗಳು ದೇವರು ಕೊಟ್ಟನಂದ್ರೆ ಈ ಕೈಗಳಿಂದ ಇದ್ದವರಿಗೆ ಎಬ್ಬಿಸುವ ಕೆಲಸ ಮಾಡಬೇಕು, ನಿರ್ಗತಿಕರಿಗೆ ಗತಿ ನೀಡ್ತಕ್ಕಂಥ ಕೆಲಸ ಮಾಡಬೇಕು, ಅಸಹಾಯಕರಿಗೆ ಸಹಾಯ ಮಾಡ್ತಕ್ಕಂಥ ಕೆಲಸ ಮಾಡಿದ್ರೆ ನಾವು ಮನುಷ್ಯರಾಗಿ ಬದುಕಲಿಕ್ಕೆ ಸಾಧ್ಯ ಆದ. ಈ ನವಜೋಡಿಗಳಿಗೆ ದೇವರು ಒಳ್ಳೇದು ಮಾಡಲಿ. ಎಲ್ಲ ಗುರು ಹಿರಿಯರು ಈ ದೇವರಿಗೆ, ಈ ಗುರು ಹಿರಿಯರು ಉತ್ತಮ ಬಾಳು ಕೊಡ್ಲಿ ಅಂತ ಹೇಳಿ ಆಶೀರ್ವದಿಸಲಿ ಅಂತ ಹೇಳಿ ನನ್ನ ಮಾತಿ ಮಂಗಲ ಕೊಡು.